ಹಲೋ ಗೈಸ್, ಇವಾಗ ನಾವು ಅಮೆಝಾನಲ್ಲಿ ಫುಡ್ ಸ್ಕೇಲಿಂಗ್ ಮಿಷಿನ್ ತೊಗೊಬಂದಿದ್ದೀವಿ. ಲೆಟ್ಸ್ ಅನ್ಬಾಕ್ಸಿಂಗ್ ಇಟ್. ಬಾಕ್ಸ್ ಒಳಗಡೆ ಫುಡ್ ಸ್ಕೇಲ್ ಮಿಷಿನ್ ಮಾತ್ರ ಇರೋದು ಬಾಕ್ಸು. ಅದು ಬಿಟ್ಟರೆ ಸೇಫ್ಟಿ ಪರ್ಪಸ್ ಕ್ವಶನ್ಸ್ ಹಾಕಿದ್ದಾರೆ. ಅದು ಬಿಟ್ಟರೆ ಬಿಲ್ಡಿಂಗ್ this is the outlook. ಇವಾಗ ಬಾಕ್ಸ್ ಅನ್ನು ಓಪನ್ ಮಾಡೋದು. ಬಾಕ್ಸ್ ಒಳಗಡೆ ಫುಡ್ ಸ್ಕೇಲ್ ಇದೆ ವಿತ್ ಕ್ವಶನ್. ಇದು ವೈಟ್ ಕಲರ್ ಥೀಮ್ ಆಗಿದೆ. ಇದು ಇನ್ಸ್ಟ್ರಕ್ಷನ್ ಮ್ಯಾನುವಲ್. ಇದ್ರೊಳಗಡೆ ಯಾವುದಿದೆ ಅಂದರೆ ಅದರ ಜೊತೆಗೆ 2 ಬ್ಯಾಟ್ರಿ ಕೊಟ್ಟಿದ್ದಾರೆ, ಸೆಲ್ಸ್. ಇವಾಗ ಶೆಲ್ ಹಾಕೋದು ಇಲ್ಲಿ. ಎಲ್ಲ ಆನ್ ಆಗಿದೆ ಅಂತ ಗೊತ್ತಾಗೋದು ಇಲ್ಲೊಂದು ಗ್ರೀನ್ ಲೈಟ್ ಬರುತ್ತೆ. ಅದು ಬಂತು ಅಂದರೆ ಆನ್ ಆಗಿದೆ ಅಂತ. ಇದು ಫ್ರಂಟ್ ಡಿಸ್ಪ್ಲೇ. ಇದರಲ್ಲಿ ಇವಾಗ ಆಫ್, ಮೋಡ್ ಆ್ಯಂಡ್ ಟ್ರೇ ಅಂತ ಇದೆ. ಇವಾಗ ಆನ್ ಮಾಡಬೇಕು ಅಂದರೆ ಈ ಬಟನ್ನ 0 ಬಂತು. ಇವಾಗ ಮೋಡ್ ಬಂದು ನಮಗೆ kg ಮತ್ತು ಗ್ರಾಮ್ಸ್, ಮಿಲಿಗ್ರಾಮ್ಸ್ ಅದ್ರ ಮೇಲೆ ಹೋಗುತ್ತೆ. ಎಷ್ಟು ಟ್ರೇ ಬಂದು ಇವಾಗ ಎಕ್ಸಾಂಪಲ್ ಯಾವುದಾದ್ರು ಒಂದು ಗ್ರಾಮ್ ನೋಡೋಣ. ಫೋನ್ ಪೌಚ್ 0 ಇದೆ. 31 ಗ್ರಾಮ್ ಇದೆ. ಇವಾಗ ಟ್ರೇ ಇದು ಮಾಡಿದ್ರೆ 0 ಆಗುತ್ತೆ. ನೆಕ್ಸ್ಟ್ ಯಾವುದಾದ್ರು ಒಂದು ಆಬ್ಜೆಕ್ಟ್ ಇಡ್ತೀವಿ ಅಂದರೆ ಇವಾಗ ಈ ಬಾಕ್ಸ್ ಕವರನ್ನೇ ಇಡೋದು. ಬಾಕ್ಸ್ ಕವರ್ 65 ಗ್ರಾಮ್ಸ್ ಇದೆ. ಟ್ರೈ ಹಾಕಿದ್ರೆ ಮತ್ತೆ 0 ಹೋಗುತ್ತೆ. ಸೊ ನೀವು ಡೈರೆಕ್ಟಾಗಿ ಏನಾರು ಆಬ್ಜೆಕ್ಟ್ ಇಟ್ಟರೆ ಡೈರೆಕ್ಟ್ ಗ್ರಾಮ್ಸ್ ಲೆಕ್ಕ. ಇವಾಗ ಆವಾಗಲೇ 65 ಗ್ರಾಮ್ ಇತ್ತು ಬಾಕ್ಸು ಟ್ರೈ ಮೇಲೆ ಇಟ್ಟಿದ್ದಕ್ಕೆ. ಇವಾಗ ನೋಡೋದ ಎಷ್ಟಿದೆ ಅಂತ. ಇವಾಗೂ 65 ಇದೆ. ಸೊ ಇಟ್ ಈಸ್ ಎ ಅಕ್ಯುರೇಟ್. ಇದನ್ನು ಮೇನ್ ಪರ್ಪಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇವಾಗ ಲೈಕ್ ಜಿಮ್ಗೆ ಹೋಗೋರು ಲೈಕ್ ಪ್ರೋಟೀನ್ಸ್ ಮತ್ತು ಕ್ಯಾಲೋರೀಸನ್ನೆಲ್ಲ ಇದು ಮಾಡಬೇಕು ಅಂದರೆ ಫುಡ್ ಇಂಟೇಕ್ ಪ್ರಾಪರಾಗಿರಬೇಕು. ಫುಡ್ ಇಂಟೇಕ್ ಪ್ರಾಪರಾಗಿರಬೇಕು ಅಂದರೆ ನಮಗೆ ಎಷ್ಟು ಗ್ರಾಮ್ಸ್ ಪ್ರಕಾರ ಸ್ಪೋರ್ಟ್ಸ್ ಅವರ ಮಿಲೇಟ್ಸ್ ಅವರ ಓಟ್ಸ್ ತೊಗೋಬೇಕು ಅಂತ ಗೊತ್ತಾಗಬೇಕು. ಸೊ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು.